ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮೆ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು ಅವರೆಬೇಳೆ ಮಿಕ್ಸ್ಚರ್. ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆನೂ ತುಂಬ ಅವರೆಕಾಯಿ ಸಿಗುತ್ತೆ ಅಲ್ವಾ. ಅವರೆಬೇಳೆ ಮಿಕ್ಸ್ಚರ್ನ ಈ ಸೀಸನಲ್ಲಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ತುಂಬ ಸುಲಭವಾಗಿ ಮನೇಲಿ ಎಲ್ಲರಿಗೂ ಇಷ್ಟ ಆಗೋ ರೀತಿಲಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬಿಡಿಸಿರೋ ಅವರೆಕಾಳನ್ನ ರಾತ್ರಿ ಪೂರ್ತಿ ನೀರಲ್ಲಿ ನೆನೆಸಿ ಬೆಳಿಗ್ಗೆ ಎದ್ದು ಸಿಪ್ಪೆನ ಚಿದಿಸ್ಕೊಂಡ್ರೆ ಅವರೆಬೇಳೆ ರೆಡಿ ಆಗುತ್ತೆ. ಇವಾಗ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಂದು ನಿಮಿಷ ಅವರೆಬೇಳೆಲಿರೋ ನೀರಿನ ಅಂಶ ಎಲ್ಲ ಹೋಗೋ ತನಕ ಇಟ್ಕೊಳ್ಳೋಣ. ಸಾಕು, ಒಂದು ನಿಮಿಷ ಇಟ್ಕೊಂಡ್ರೆ ಸಾಕು. ಒಂದು ಟಿಶ್ಯೂ ಪೇಪರ್ ಅಥವಾ ಮತ್ತೆ ಒಂದು ಕಾಟನ್ ಬಟ್ಟೆ ಏನಾದರೂ ತೊಗೊಂಡು ಮೇಲೆ ಈ ಥರ ಒರೆಸ್ಕೊಂಡ್ರೆ ಆಯಿತು. ನೋಡಿ, ಇವಾಗ ಅವರೆಬೇಳೆ ರೆಡಿ ಆಯಿತು. ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಇವಾಗ ಅವರೆಬೇಳೆ ಹಾಕೊಳ್ಳೋಣ. ಅವರೆಬೇಳೆ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಚಟಪಟ ಅಂತ ಸಿಡಿಯುತ್ತೆ. ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಮೇಲ್ಗಡೆ ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ನಿಧಾನಕ್ಕೇ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು. ಬೇಗನೆ ಬೇಯುತ್ತೆ. ಅವರೆಬೇಳೆ ಬೇಯ್ತಾ ಬೇಯ್ತಾ ಕೆಳಗಡೆ ಕೂತಿರುತ್ತಲ್ಲ ಅದೆಲ್ಲ ಬೇಯ್ತಾ ಬೇಯ್ತಾ ಮೇಲ್ಗಡೆ ಬರೋಕ್ಕೆ ಶುರುವಾಗುತ್ತೆ ನೋಡಿ. ಆಮೇಲೆ ಆ ಚಿಟಪಟ ಸೌಂಡ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಜಾಲರಿಲಿ ಎತ್ಕೊಂಡು ಟಾಸ್ಕ್ ಮಾಡಿದಾಗ ಆ ಕ್ರಿಸ್ಪಿ ಸೌಂಡು ಬರುತ್ತೆ ಸ್ವಲ್ಪ. ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಇವಾಗ ಕೆಳಗಡೆ ಇದ್ದಿದ್ದ ಅವರೆಬೇಳೆ ಎಲ್ಲ ಮೇಲೆ ಬಂದಿದೆ, ಮತ್ತು ನೊರೆ ಕೂಡ ಕಡಿಮೆ ಆಗಿದೆ, ಸೌಂಡು ಕಡಿಮೆ ಆಗಿರುತ್ತೆ. ಇವಾಗ ಎತ್ತಿಟ್ಕೊಂಬಿಡೋಣ. ಸ್ವಲ್ಪ ಕಡಲೆ ಬೀಜ ಹಾಕಿ ಅದನ್ನು ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಕರೆದಿಟ್ಕೋಬೇಕು. ನಿಧಾನಕ್ಕೆ ಜಾಲರಿಲಿ ತಿರುಗಿಸ್ತಾ ಬೇಯಿಸ್ಕೊಂಡ್ರೆ ಒಂದೇ ಸಮ ಬೇಯುತ್ತೆ ನೋಡಿ. ಇವಾಗ ಕಡಲೆ ಬೀಜ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಅಲ್ವಾ, ಎತ್ತಿಟ್ಕೊಂಬಿಡೋಣ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಬೇಗ ಫ್ರೈ ಆಗುತ್ತೆ, ನೋಡಿಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಕಲರ್ ಎಲ್ಲ ಚೇಂಜ್ ಆಯ್ತಲ್ವಾ. ಒಣ ಕೊಬ್ಬರಿನೂ ಆಗಿದೆ, ಎತ್ತಿಟ್ಕೊಳ್ಳೋಣ. ಒಂದು 10ರಿಂದ 15 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಆಗಿದೆ, ಎತ್ತಿಟ್ಕೊಳ್ಳೋಣ. ಒಂದು 2-3 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಸಿಡಿದ ಮೇಲೆ ಎತ್ತಿಟ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಸ್ವಲ್ಪ ಸಿಡಿಯುತ್ತೆ, ಹುಷಾರಾಗಿ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಅವಲಕ್ಕಿ ಹಾಕಿ ಕರಿಯೋದಕ್ಕೆ ಯಾವಾಗಲೂ ಎಣ್ಣೆ ತುಂಬ ಚೆನ್ನಾಗಿ ಕಾದಿದಾಗ ಅವಲಕ್ಕಿ ಹಾಕಿದ ತಕ್ಷಣ ನೋಡಿ, ಇವಾಗ ಹಾಕಿದ ತಕ್ಷಣವೇ ಎಲ್ಲನೂ ಫ್ರೈ ಆಗುತ್ತೆ. ಅವಲಕ್ಕಿ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕಿ ಅದನ್ನು 1 ನಿಮಿಷ ಫ್ರೈ ಮಾಡಿ ಎತ್ತಿಟ್ಕೊಂಬಿಡೋಣ. ಇವಾಗ ಎಲ್ಲನೂ ಕರೆದಿಟ್ಕೊಂಡಾಗಿದೆ ಅಲ್ವಾ. ಒಂದು ಮಿಕ್ಸಿಂಗ್ ಬೌಲ್ಗೆ ನಾವು ಕರೆದಿಟ್ಕೊಂಡಿರೋ ಅವರೆಬೇಳೆ ಹಾಕ್ಕೊಳ್ಳೋಣ. ಹುರ್ಗಡ್ಲೆ, ಕಡಲೆ ಬೀಜ ಮತ್ತು ಗೋಡಂಬಿ, ಕರೆದಿಟ್ಕೊಂಡಿರೋ ಒಣ ಕೊಬ್ಬರಿ, ಇದಿಷ್ಟಕ್ಕೇ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪಿನ ಪುಡಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಅವರೆಬೇಳೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡೋಕೆ ಇಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಟೈಮ್ ಸ್ನ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಕರ್ದಿಟ್ಕೊಂಡಿರೋ ಕರ್ಬೇವಿನ ಮೇಲೆ ಹಾಕೊಂಡು ಸರ್ವ್ ಮಾಡಿದ್ರೆ ಬೆಳೆ ಮಿಕ್ಸ್ಚರ್ ರೆಡಿ ಆಯಿತು. ಅವರ ಬೆಳೆ ಮಿಕ್ಸ್ಚರ್ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತಿನ್ನೋಕೆ ತುಂಬ ಚೆನ್ನಾಗಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ. ಅವರ ಬೆಳೆ ಗಟ್ಟಿ ಇರಲ್ಲ, ಸಾಫ್ಟ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ನಾನು ಮಾಡೋ ರೆಸಿಪೀಸ್ನೆಲ್ಲ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.